ಇವತ್ತ ನಾ ರೇಷ್ಮೆ ಹುಳ ತಿಂದಿದ್ ನೋಡಿ ನನ್ ಹೆಂಗ್ ಶಾಕ್ ಆಗ್ಬಿಟ್ಲ. ಇವತ್ತ ನನ್ ಹೆಂಡತಿ ಹೊಲ್ದಾಗ ಊಟ ಮಾಡು ನಂದ್ಲು. ಅದಕ್ಕೆ ಎಲ್ಲಾರು ಸೇರಿ ಊಟ ಕಟ್ಕೊಂಡು ಗುಡಿಗೇರಿ ಹೊಲಕ್ ಬಂದವ್ ನೋಡ್ರಿ. ನಮ್ಮ ವಯಸ್ಸು ಓಡಿ ಬರುವಾಗ ಹೊಲ್ದಾಗ ಜರ ಬಿದ್ಲ. ಹೊಲ ಏನಂತ ನೀವ ಕೇಳ್ರಿ. ಅಣ್ಣ ನನ್ ಕೈಯಲ್ಲಿ ಆಯ್ತಾ? ನಮ್ಮನ್ನ ರೇಷ್ಮೆ ಹುಳ ಸಾಕಿದ್ದ. ಅದಕ್ಕ ಸೊಪ್ಪು ಹರ್ಕೊಂಬರಕಂತ ನಾವೆಲ್ಲ ಸೇರ್ಕೊಂಡು ಹೋದ್ವಿ. ಎಲ್ಲಾರು ಸೇರಿ ಕಟ್ರ ತಗೊಂಡು ಸೊಪ್ಪು ಕಟ್ ಮಾಡಿದ್ವಿ. ಕಟ್ ಮಾಡಿರೋ ಸೊಪ್ಪು ಎಲ್ಲಾರು ಹೊತ್ತಕೊಂಡು ರೇಷ್ಮೆ ಹುಳದ ಕಡೆ ಬಂದ್ವಿ. ನೋಡ್ರಿ ಇವ ರೇಷ್ಮೆ ಹುಳ. ಇವಕ್ಕ ಎಲ್ಲಾನು ಈಗ ತಂದಿರೋ ಎಲಿನ ಒಂದೊಂದು ಈ ತರ ಹಾಕ್ಬೇಕು. ಕಡ್ದ ಎಲಿ ಎಲ್ಲಾ ತಿಂತಿರ್ತಾವ. ಆಮೇಲೆ ನಾನು ನನ್ನ ಹೆಂಡತಿ ಸೇರಿ ಸ್ವಲ್ಪ ಎಲಿ ಹಾಕಿದ್ವಿ. ನೋಡ್ರಿ ಇವ ಕೀಡೆ ರೇಷ್ಮೆ ಗೂಡು ಕಟ್ಟವು. ನಾ ಕರೇನ ತಿಂದ್ಬಿಟ್ಟೆ ಅಂತ ನನ್ ಹೆಂಡತಿ ಹೆದರ್ ಚೀರ್ ಬಿಟ್ಲ. ಬೋರ್ ಚಲೋ ಮಾಡಿ ನೀರ್ ತುಂಬಿಕೊಂಡು ಆಮೇಲೆ ನಾವು ಕುಂತಿ ಊಟಕ್ಕೆ. ಹೊಲದಾಗ ಊಟ ಮಾಡೋದು ಅದ್ರ ಮಜಾನ ಬೇರೆ ರೀ. ಯಾಕಂದ್ರೆ ಇಲ್ಲಿ ಒಂದ್ ರೊಟ್ಟಿ ಜಾಸ್ತಿನ ಹೋಗತ್ರಿ ಹೊಲದಾಗ. ಯಾರ್ಯಾರು ಈ ತರ ಹೊಲದಾಗ ಊಟ ಮಾಡ್ರಿ, ಯಾರ್ಯಾರು ಈ ತರ ಹೊಲದಾಗ ಊಟ ಮಾಡಕ್ ಇಷ್ಟ ಐತಿ ಎಲ್ಲಾರು ಕಮೆಂಟ್ ಹಾಕಿ. ಆಮೇಲೆ ಆಕಳಕ್ ಹುಲ್ ಕಿತ್ಕೊಂಡು ಸೀದಾ ಬಂದ್ವಿ ಮನಿಗ್ ಬಂದು ಕೈಕಾಲ್ ತಕೊಂಡು ದ್ಯಾಮಂಗುಡಿಗೆ ಹೋಗೋದಿತ್ತು. ದ್ಯಾಮಂಗುಡಿಗೆ ಬಂದ್ವಿ. ಇದ ನೋಡ್ರಿ ಗುಡಿಗೇರಿ ದ್ಯಾಮವ್ವ. ನಾನು ಸಣ್ಣಂದಿರ್ತ್ಲೆ ಈ ಗುಡಿಗೆ ಬರಾಕತ್ತಾನೆ. ಬಾರಿ ಪವರ್ಫುಲ್ ದೇವ್ರ ಐತಿ. ಆಮೇಲೆ ಮನಿಗ್ ಬಂದು ಎಲ್ಲಾರ್ಗಿ ಟಾಟಾ ಹೇಳಿ ನಾವು ಬಂದ್ವಿ ಸೀದಾ ಊರಿಗೆ. ಇಲ್ಲಿಗೆ ಈ ಬ್ಲಾಗ್ ಮುಗಿಸ್ತೇನೆ. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಬಾಯ್.